ಡಿ.ವಿ.ಜಿಯವರ ಜ್ಞಾಪಕ ಚಿತ್ರಶಾಲೆ ಪಕ್ಷ ಪರ್ಯಾಯ ಕ್ರಮ. ಇಂಡಿಯಾದಲ್ಲಿ ನಾವು ಈಗ ತಂದುಕೊಂಡಿರುವ ರಾಜ್ಯಕ್ರಮವನ್ನು ಡೆಮೋಕ್ರಸಿ, ಪ್ರಜಾರಾಜ್ಯ ಎಂದು ಕರೆಯುತ್ತೇವೆ. ಪ್ರಜಾರಾಜ್ಯವೆಂಬುದು ಅನೇಕ ರಾಜ್ಯಕ್ರಮಗಳಿಗೆ ಬಳಸಬಹುದಾದ ಒಂದು ಸಾಮಾನ್ಯ ಪದ. ವಿಚಾರ ಮಾಡಿ ನೋಡಿದರೆ ಎಲ್ಲ ರಾಜ್ಯಗಳೂ ಪ್ರಜಾರಾಜ್ಯಗಳೇ. ಪ್ರಜೆ ಇಲ್ಲದೆ ರಾಜ್ಯವಿಲ್ಲ ಮತ್ತು ಪ್ರಜೆ ಅಂಗೀಕರಿಸದೆ ನಿರಾಕರಿಸಿದರೂ ರಾಜ್ಯವಿಲ್ಲ. ಪ್ರಜಾರಾಜ್ಯವೆಂಬ ಹೆಸರಿನಿಂದ ಅದರ ಲಕ್ಷಣ ಸ್ಪಷ್ಟವಾಗಲಾರದು. ಲಕ್ಷಣ ಸ್ಪಷ್ಟತೆಗೋಸ್ಕರ ಸಭಾ ಮೂಲಕ ಪ್ರಜಾರಾಜ್ಯ, ಪಾರ್ಲಿಮೆಂಟರಿ ಡೆಮೋಕ್ರಸಿ ಎನ್ನುವುದುಂಟು. ಸಭೆ ಎಂಬುದಾದರೋ ಬಹುಪಕ್ಷಾತ್ಮಕವಾದದ್ದು. ಪ್ರಜಾಮಂಡಲದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿರುವ ನಾನಾ ಪಂಗಡಗಳು, ಗುಂಪುಗಳು, ತಂಡಗಳು, ಪಾರ್ಟಿಗಳು ಅದರಲ್ಲಿ ಸೇರಿರುತ್ತವೆ. ಈ 10 ಪಕ್ಷ ಕಕ್ಷಿಗಳ ಪೈಕಿ ಯಾವ ಪಕ್ಷದ ಜನ ಹೆಚ್ಚು ಸಂಖ್ಯೆಯದೋ ಆ ಪಕ್ಷವು ಸರ್ಕಾರಕ್ಕೆ ಅಧಿಕಾರಿಯಾಗಿರುತ್ತದೆ. ಮಿಕ್ಕ ಪಕ್ಷಗಳು ಸರ್ಕಾರದ ಹೊರಗಿದ್ದು ವಿರೋಧಿಸಿ ಕಾಲಕ್ರಮದಲ್ಲಿ ತಾವು ಮೆಜಾರಿಟಿಯಾಗಿ ಅಧಿಕಾರವನ್ನು ಆಕ್ರಮಿಸಲು ಕಾದುಕೊಂಡಿರುತ್ತವೆ. ಇಂಥದ್ದನ್ನು ಸಿಸ್ಟಮ್ ಆಫ್ ಇನ್ಸ್ ಆ್ಯಂಡ್ ಔಟ್ಸ್, ಒಳಗು ಹೊರಗುಗಳ ಪದ್ಧತಿ, ಬದಲಾಬದಲಿಯ ಪದ್ಧತಿ ಎಂದು ಕರೆಯಬಹುದು. ಈ ಪಕ್ಷ ಪರ್ಯಾಯ ಕ್ರಮವೇ ಜವಾಬ್ದಾರಿ ಸರ್ಕಾರದ ಕೇಂದ್ರ ಭಾಗ. ಈ ಕ್ರಮ ನಮ್ಮ ದೇಶಕ್ಕೆ ಹೊಂದೀತೇ? ಚಿಂತಿಸಿ ನೋಡೋಣ. ಇಂಡಿಯಾ ದೇಶದ ರಾಜ್ಯ ವ್ಯವಸ್ಥೆಯು ಏಕ ಅನೇಕಗಳ ಸಂಘಟನೆಯಾಗಿರುವುದು ಯುಕ್ತವಾಗಿದೆ. ದೇಶದ ಭೂವಿಸ್ತಾರ, ಪ್ರಜಾಬಾಹುಳ್ಯ, ನಾನಾ ಪ್ರಾಂತಗಳ ಭೂಗುಣ ವಿವಿಧತೆ, ವಾಯುಗುಣ ವಿವಿಧತೆ, ಜನದ ಸಾಮಾಜಿಕ ವೈಶಿಷ್ಟ್ಯಗಳು, ಆಡಳಿತದ ಸಂಸ್ಥೆ ಸಂಪ್ರದಾಯಗಳ ಭೇದಗಳು, ಈ ಸಂದರ್ಭಗಳಿಂದ ಸಮಷ್ಟಿ ಸರ್ಕಾರವು ಏಕವಾಗಿಯೂ ಅದರ ಒಳಗಡೆ ಪ್ರಾದೇಶಿಕ ಸರ್ಕಾರಗಳು ಅನೇಕವಾಗಿಯೂ ಇರುವುದು ಅನಿವಾರ್ಯವಾಗಿದೆ. ದೇಶದ ಸಂರಕ್ಷಣೆ, ವಿದೇಶ ವ್ಯವಹಾರ, ಜನಪದ ಭಾವದ ಐಕಮತ್ಯ, ಇಂಥ ಸರ್ವ ಭಾರತದ ವಿಚಾರಗಳಲ್ಲಿ ಸಮಷ್ಟಿ ಸರ್ಕಾರವು ಮುಖ್ಯವಾಗಿದ್ದುಕೊಂಡು ಪ್ರಾದೇಶಿಕ ಸರ್ಕಾರಗಳ ಸಹಕಾರದೊಡನೆ ಕೆಲಸ ಮಾಡಬೇಕು. ಆಯಾ ಪ್ರದೇಶದ ಯೋಗಕ್ಷೇಮಗಳ ಕ್ಷೇತ್ರಗಳಲ್ಲಿ ಅಲ್ಲಲ್ಲಿಯ ಪ್ರಾದೇಶಿಕ ಸರ್ಕಾರ ಕೆಲಸ ಮಾಡಬೇಕು. ಹೀಗೆ 2 ಅಂತಸ್ತಿನ ಯೋಜನೆ ನಮ್ಮ ದೇಶಕ್ಕೆ ಸರಿಹೊಂದುವುದಾಗಿದೆ. ಪ್ರಾದೇಶಿಕ ವ್ಯವಸ್ಥೆ ಬ್ರಿಟಿಷರ ಕಾಲದಲ್ಲಿ ಸುಮಾರು 100 ವರ್ಷಗಳ ಕಾಲ ಇದ್ದದ್ದು ಅಂಥ 2 ಅಂತಸ್ತಿನ ಏರ್ಪಾಟು. ಅದು ಹೊಂದಿಕೊಂಡು ಕೆಲಸ ಮಾಡಿ ಸಾರ್ಥಕಪಟ್ಟದ್ದು ನಮ್ಮ ಅನುಭವದಲ್ಲಿದೆ. ಈಗ ಇಲ್ಲಿ ನಾವು ಸಮಗ್ರ ಭಾರತದ ರಾಜ್ಯ ಘಟನೆಯನ್ನು ಆಲೋಚಿಸುತ್ತಿಲ್ಲ. ನಮಗಿಲ್ಲಿ ಪ್ರಸಕ್ತವಾದದ್ದು ಪ್ರಾದೇಶಿಕ ರಾಜ್ಯದ ವ್ಯವಸ್ಥೆ. ಹಳೆಯ ಮೈಸೂರಿನದು ಅಂಥದ್ದು. ಹಳೆಯ ಮೈಸೂರಿನ 60 ವರ್ಷಗಳ ಚರಿತ್ರೆಯ ಅನುಭವದಿಂದ ಹೊರಡುವ ಪಾಠಾಂಶಗಳನ್ನು ಹೀಗೆ ಸಂಗ್ರಹಿಸಿ ಹೇಳಬಹುದು ಎಂದು ತೋರುತ್ತದೆ. 1. ಪ್ರದೇಶ ಮಿತಿ. ರಾಜ್ಯದ ವಿಸ್ತಾರವು ಆಡಳಿತಕ್ಕೆ ಸುಲಭವಾಗುವಷ್ಟು ಪರಿಮಿತವಾಗಿರಬೇಕು. ಒಂದು ಕುಟುಂಬದ ಮಾತು ಹೀಗೆಯೇ. ಕುಟುಂಬದ ಜನಸಂಖ್ಯೆ ಎಷ್ಟಿದ್ದರೆ ಸರಿ ಎಂಬುದು ಅನುಭವದಿಂದ ಗೊತ್ತಾಗುತ್ತದೆ. ರಾಜ್ಯಕ್ಕೂ ಹಾಗೆ ಪ್ರದೇಶ ಮಿತಿ, ಸಂಖ್ಯಾಮಿತಿಗಳು ಇರಬೇಕು. ಈ ಮಿತಿ ಅನುಭವದಿಂದ ಗೊತ್ತಾಗುತ್ತದೆ. ಆ ಮಿತಿಯನ್ನು ಮೀರಿದಾಗ ಆಡಳಿತ ಕಷ್ಟವಾಗುತ್ತದೆ. ಆ ಮಿತಿಗಿಂತ ಕಡಿಮೆಯಾದಾಗ ಆದಾಯ ವ್ಯಯಗಳ ಹೊಂದಾಣಿಕೆ ಕಷ್ಟವಾಗುತ್ತದೆ. ಸಾಮಾನ್ಯವಾಗಿ ರಾಜ್ಯದ ಗಡಿ ಸೀಮೆಗಳು ಕೇಂದ್ರ ಸ್ಥಾನದಿಂದ 1 ದಿವಸದ ಪ್ರಯಾಣಕ್ಕೆ ಸಿಕ್ಕುವಂತಿರಬೇಕು. ಆಡಳಿತಗಾರನ ತೋಳು ಗಡಿ ಮೇರೆಯನ್ನು ದಿನೇ ದಿನೇ ಮುಟ್ಟುವಂತಿರಬೇಕು. ಹಳೆಯ ಮೈಸೂರಿನಲ್ಲಿ ಆ ಅನುಕೂಲತೆ ಇತ್ತು. 2. ಜನದ ಅನ್ಯೋನ್ಯತೆ. ರಾಜ್ಯದ ನಾನಾ ಜಿಲ್ಲೆ, ನಾನಾ ತಾಲೂಕುಗಳ ಜನರಲ್ಲಿ ಇವರು ನಮ್ಮವರು, ಇವರೆಲ್ಲ ನಮ್ಮ ಜನ ಎಂಬ ಮಮತೆ ಬಹುಕಾಲದ ಅಭ್ಯಾಸದಿಂದ ಬೆಳೆದದ್ದಾಗಿರಬೇಕು. ಇಂಥ ಆತ್ಮೀಯ ಭಾವನೆ ಎಷ್ಟೋ ಬೇರೆ ಬೇರೆ ಕಾರಣಗಳಿಂದ ಹುಟ್ಟುತ್ತದೆ. ಮತ, ಜಾತಿ, ಭಾಷೆ, ಕಸಬು, ವ್ಯಾಪಾರ ಇವೆಲ್ಲ ಅಭಿಮಾನ ಕಾರಣಗಳೇ. ಆದರೆ ಅವುಗಳಿಗಿಂತ ಬೇರೆಯಾದ ಕಾರಣವೂ ಉಂಟು. ಅದು ಮಾನವ ಸಹಜವಾದ ಸ್ನೇಹ ಸೌಜನ್ಯಗಳು. ಈ ಸರ್ವಸಾಮಾನ್ಯವಾದ ಸ್ನೇಹ ಸೌಜನ್ಯಗಳ ಒಂದು ರೂಪವೇ ರಾಷ್ಟ್ರಕಾಭಿಮಾನ.
ಅದೇ ಸಿಟಿಜನ್ಶಿಪ್. ಇದು ಕಾನೂನು ಕಾಯ್ದೆಗಳಿಂದ ಉಂಟಾದದ್ದಾಗದೆ ನೈಜವಾಗಿ ಬೆಳೆದು ಬಂದಿರಬೇಕು. ಜನದಲ್ಲಿ ಈ ರಾಷ್ಟ್ರಕಾಭಿಮಾನದ ಐಕಮತ್ಯ ಬಲವಾಗಿದ್ದರೆ ಆಗ ಸರ್ಕಾರದ ಕೆಲಸ ಸುಲಭವಾಗುತ್ತದೆ. ಆಗ ಜನದ ಮನಸ್ಸು ಒಮ್ಮುಖವಾಗುತ್ತದೆ. ಅದರೊಡನೆ ಸರ್ಕಾರ ಒಪ್ಪಂದಕ್ಕೆ ಬರುವುದು ಬೇಗ ಸಾಧ್ಯವಾಗುತ್ತದೆ. 3. ರಾಜ್ಯದ ಮುಖ್ಯಸ್ಥ. ಹಿಂದಿನ ರಾಜರ ಸ್ಥಾನದಲ್ಲಿ ಇಂದಿನ ಗವರ್ನರ್. ಮುಂದೆಯೂ ಗವರ್ನರ್ ಅಥವಾ ರಾಜಪ್ರಮುಖ ಎಂಬ ಅಧಿಕಾರಿ ಇರಬೇಕಾದದ್ದು. ಆತನನ್ನು ಸಮಗ್ರ ಭಾರತ ಸರ್ಕಾರದ ಅಧ್ಯಕ್ಷರು ನೇಮಿಸಬೇಕಾದದ್ದು. ಗವರ್ನರ್ ಪದವಿಗೆ ಎಂಥವರನ್ನು ಆರಿಸಿ ನೇಮಕ ಮಾಡಬೇಕು ಎಂಬ ಬಗೆಗೆ ಈಗ ತಕ್ಕಷ್ಟು ನಿಯಮಗಳು ಇರುವಂತಿಲ್ಲ. ತಕ್ಕ ನಿಯಮಗಳು ಆಗಬೇಕು. ಗವರ್ನರು ಸಮಗ್ರ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ರಾಷ್ಟ್ರಾಧ್ಯಕ್ಷರ ಅಧೀನದಲ್ಲಿರಬೇಕು ಮತ್ತು ಆ ಗವರ್ನರಿಗೆ ರಾಜ್ಯದ ಮಂತ್ರಿ ಸಂಪುಟ ವಿಧೇಯವಾಗಿರಬೇಕು. ಮುಖ್ಯವಾಗಿ ಆತನನ್ನು ಮುಖ್ಯಮಂತ್ರಿಗೆ ತಿಳುವಳಿಕೆ ಕೊಡುವುದಕ್ಕೂ ಎಚ್ಚರ ಕೊಡುವುದಕ್ಕೂ ಆತುರವನ್ನು ತಡೆದು ಪುನರ್ವಿಮರ್ಶೆ ಮಾಡಿಸುವುದಕ್ಕೂ ಸಮರ್ಥನಾಗಿರಬೇಕು. ಆತನ ಅಧಿಕಾರ ವ್ಯಾಪ್ತಿಯು ಸಂದಿಗ್ಧವಾಗದೇ ಇರಬೇಕು. 4. ಮಂತ್ರಿ ಸಂಪುಟ. ಮಂತ್ರಿಗಳ ಸಂಖ್ಯೆ 5. ಅವರಲ್ಲಿ 2 ಪ್ರಜಾಸಭೆಯಿಂದ ಆರಿಸಿ ಬಂದವರು, 2 ಆಡಳಿತ ವರ್ಗದಿಂದ ಬಂದವರು, 1 ಗವರ್ನರ್ನಿಂದ ಆರಿಸಲ್ಪಟ್ಟವರು. ಈ 5 ಮಂದಿ ತಮ್ಮಲ್ಲಿ ಒಬ್ಬಾತನನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಆರಿಸತಕ್ಕದ್ದು. ಆತನನ್ನು ಗವರ್ನರು ಮುಖ್ಯಮಂತ್ರಿ ಪದವಿಗೆ ನೇಮಿಸುವನು. ಈ ಏರ್ಪಾಟಿನಲ್ಲಿ ಪಕ್ಷ ಪ್ರತಿಪಕ್ಷಗಳ ಪ್ರವೇಶವಿಲ್ಲ. ಮಂತ್ರಿಗಳು ಗವರ್ನರಿಗೆ ಜವಾಬ್ದಾರರು, ಗವರ್ನರು ಭಾರತಾಧ್ಯಕ್ಷರಿಗೆ ಜವಾಬ್ದಾರರು. ಇಲ್ಲಿ ಜವಾಬ್ದಾರಿ ಎಂದರೆ ದಂಡನಾರ್ಹತೆ, ಅಧಿಕಾರಚ್ಯುತಿಗೆ ಸಿದ್ಧನಾಗಿರುವುದು. ಇಷ್ಟು ಹೊರತು ಮಂತ್ರಿಯು ಸ್ವತಂತ್ರ ವಿಚಾರದಿಂದ ಕೆಲಸ ಮಾಡಬೇಕಾದವನು. ಅವನು ಕಾಟ ಪೋಟ ತಪಟೆ ಮಲ್ಲರಿಗೆ ಹೆದರಿಕೊಂಡಿರುವುದು ಪ್ರಜೆಗೆ ಹಾನಿ. 1 ಸಾರಿ ನೇಮಿತನಾದಾತನು ಗವರ್ನರ ಸಮ್ಮತಿಗೆ ಒಳಪಟ್ಟು 3 ವರ್ಷ ಕಾಲ ಅಧಿಕಾರದಲ್ಲಿ ಇರತಕ್ಕದ್ದು. 5. ಪ್ರಜಾಪ್ರತಿನಿಧಿ ಸಭೆ. 1. ಮೊದಲು ಆಗಬೇಕಾದ ಸುಧಾರಣೆಗಳು 2. ಮೊದಲನೆಯದು, ಮೆಂಬರುತನ ಒಂದು ಜೀವನೋಪಾಯವಾಗಬಾರದು. ಸಂಬಳ ಭತ್ಯೆಗಳ ದರ ಇಳಿಯಬೇಕು. ಕೊಂಚ ಮಟ್ಟಿಗೆ ನಷ್ಟವನ್ನು ಸಹಿಸಿಕೊಂಡು ದೇಶ ಸೇವೆಗೆ ಬರಲು ಯಾರಿಗೆ ಅನುಕೂಲತೆ ಇಲ್ಲವೋ ಅಂಥವರು ಬೇರೆ ರೀತಿಯಿಂದ ಈ ಅನುಕೂಲತೆಯನ್ನು ಸಂಪಾದಿಸಿಕೊಂಡು ಆಮೇಲೆ ರಾಜಕೀಯಕ್ಕೆ ಬರಬಹುದು. 2ನೆಯದು, ಮಂತ್ರಿಮಂಡಲವನ್ನು ಕದಲಿಸಿಯೇನು ಉರುಳಿಸಿಯೇನು ಎಂದು ಹೆದರಿಸಿ ಸ್ವಕಾರ್ಯ ಮಾಡಿಸಿಕೊಳ್ಳುವ ಅವಕಾಶ ತಪ್ಪಬೇಕು. 2. ಸಭಾ ಕರ್ತವ್ಯ. ಪ್ರಜಾಪ್ರತಿನಿಧಿ ಸಭೆ ಮಾಡಬೇಕಾದ ಕೆಲಸ ಮುಖ್ಯವಾಗಿ ಯಾವುದಾದರೊಂದು ರಾಜ್ಯ ಕಾರ್ಯದ ಉಪಕ್ರಮವಲ್ಲ. ಅದು ಅನುಮೋದನೆ ಅಥವಾ ತಿರಸ್ಕರಣೆ. ಉಪಕ್ರಮವು ಮಂತ್ರಿ ಸಂಪುಟದ ಕರ್ತವ್ಯ. ಮಂತ್ರಿ ಸಂಪುಟವು ಸೂಚಿಸಿದ್ದನ್ನು ಪರೀಕ್ಷಿಸುವುದು, ತಿದ್ದಿಕೆ ಸೂಚಿಸುವುದು, ಒಪ್ಪಿಗೆ ಕೊಡುವುದು ಇದು ಸಭೆಯಿಂದ ಆಗಬೇಕಾದ ರಾಜ್ಯ ಸೇವೆ. ಮಂತ್ರಿಗಳ ಸೂಚನೆ ಅಯುಕ್ತವಾಗಿದ್ದಲ್ಲಿ ಅದನ್ನು ತಳ್ಳಿಹಾಕುವುದೂ ಸರಿ. ಈ ಕಾರ್ಯಕ್ರಮದ ಅಂಗವಾಗಿ ಆಡಳಿತವನ್ನು ತನಿಖೆಗೆ ಒಳಪಡಿಸುವುದೂ ಸಭೆಯ ಕಾರ್ಯವಾಗುತ್ತದೆ. ಹೀಗೆ ಸರ್ಕಾರದ ವಿಮರ್ಶೆ ಮತ್ತು ಸರ್ಕಾರದ ವಿಷಯದಲ್ಲಿ ಅಭಿಪ್ರಾಯ ಸೂಚನೆ ಇವೆರಡೂ ಪ್ರಜಾಂಗಕ್ಕೆ ನ್ಯಾಯವಾಗಿ ಸಲ್ಲುವ ಅಧಿಕಾರಗಳು. 3. ಬಹುಮತ ಮೆಜಾರಿಟಿ. ಸಭೆಯ ವಿಷಯ ನಿರ್ಧಾರವು ಬಹುಮತದಿಂದ ಆಗತಕ್ಕದ್ದೆಂಬುದು ಸರಿ. ಆದರೆ ಬಹುಮತದ ಪ್ರಮಾಣ ಹೇಗಿರಬೇಕು? 100ರಲ್ಲಿ 51 ಒಂದು ಕಡೆ, 49 ಒಂದು ಕಡೆ ಆಗಿರುವ ಸಂದರ್ಭದಲ್ಲಿ 51ರ ತೀರ್ಮಾನವೇ ಕಾರ್ಯಾರ್ಹವಾದದ್ದೇ. ಸಭೆಯ 2 ದೇಶಕ್ಕೆ ಬಹು ಅಥವಾ ಅಧಿಕ ಆಗುತ್ತದೆಂಬುದು ಸಂದೇಹದ ಮಾತು. ಆ 2 ಎಂಥವರೋ ಗೊತ್ತು ಮಾಡುವುದು ಹೇಗೆ? ಆದದ್ದರಿಂದ ಬಹುಮತವು ನಿರ್ಧಾರವಾಗಬೇಕಾದರೆ 3ರಲ್ಲಿ 2ರಷ್ಟಾದರೂ ಇರಬೇಕು. ಇದಕ್ಕಿಂತ ಕಡಿಮೆಯಾದ ಅಧಿಕ ಪಕ್ಷದ ನಿರ್ಣಯವನ್ನು ಮಂತ್ರಿ ಸಂಪುಟದ ಐಚ್ಛಿಕ ನಿರ್ಣಯಕ್ಕೆ ಬಿಡಬಹುದು. ವಿಷಯವು ಅರ್ಜೆಂಟ್ ಅಥವಾ ತುರ್ತಿನ ಸ್ವಭಾವದ್ದಾದರೆ
ಮಂತ್ರಿಗಳು ಆ ನಿರ್ಣಯವನ್ನು ಆಧಾರವಾಗಿರಿಸಿಕೊಂಡು ತುರ್ತು ಕೆಲಸ ನಡೆಸಬಹುದು ಅಥವಾ ಮತ್ತೊಂದು ಸಾರಿ ಅದೇ ವಿಷಯವನ್ನು ಸಭೆಯ ಪರ್ಯಾಲೋಚನೆಗೆ ತರಬಹುದು. ಈ ಏರ್ಪಾಟಿನಲ್ಲಿ ಯಾವ ಆಲೋಚನೆಗೆ ಪ್ರಬಲವಾದ ಪ್ರತಿನಿಧಿ ಬಲ ಉಂಟೋ ಅದು ನಡೆಯುತ್ತದೆ, ಯಾವುದಕ್ಕೆ ವಿರೋಧವೂ ಬಲವೋ ಅದು ಬಿದ್ದು ಹೋಗುತ್ತದೆ, ಯಾವುದಕ್ಕೆ ಬಲವೂ ವಿರೋಧವೂ ಸುಮಾರಾಗಿರುತ್ತದೆಯೋ ಅದು ಜರೂರಿನದಲ್ಲದಿದ್ದರೆ ಇದ್ದಂತೆಯೇ ಉಳಿದುಕೊಳ್ಳುತ್ತದೆ. ಉತ್ತರೋತ್ತರದ ನಿರ್ಧಾರಕ್ಕಾಗಿ. 4. ಸರ್ಕಾರದ ನೀತಿ. ಈ ವ್ಯವಸ್ಥೆಯಲ್ಲಿ 1. ಸರ್ಕಾರದ ಮುಖ್ಯ ಆಲೋಚನೆಯ ಸಂಕಲ್ಪಗಳು ಪ್ರಜಾಶೋಧನೆಗೆ ಒಳಪಟ್ಟಲ್ಲದೆ ಕಾರ್ಯರೂಪಕ್ಕೆ ಬರವು. 2. ಮಂತ್ರಿ ಸಂಪುಟದಲ್ಲಿ ಆಡಳಿತದ ಅನುಭವವೂ ಸಾರ್ವಜನಿಕ ದೃಷ್ಟಿಯೂ ಎರಡೂ ಮಿಳಿತವಾಗಿರುತ್ತದೆ. 3. ಮಂತ್ರಿಯು ಅಸಮರ್ಥನೋ ಅಸಭ್ಯನೋ ಆಗಿ ಕಂಡುಬಂದಲ್ಲಿ ಗವರ್ನರು ಆತನನ್ನು ಕಳುಹಿಸಿ ಬೇರೆ ಆತನನ್ನು ಬರಮಾಡಿಕೊಳ್ಳಬಹುದು. 4. ಗವರ್ನರು ಅಧಿಕಾರಚ್ಯುತಿ ಮಾಡಿಸದಿದ್ದರೂ 3 ವರ್ಷದ ಅಥವಾ 4 ಅಥವಾ 5 ಅವಧಿ ಮುಗಿದಾಗ ಬೇರೆ ನಿಯಾಮಕಕ್ಕೆ ಅವಕಾಶವಿರುತ್ತದೆ. 5. ಗವರ್ನರು ಸಹ ರಾಷ್ಟ್ರಾಧ್ಯಕ್ಷರಿಗೆ ಅಧೀನನಾಗಿರುತ್ತಾನೆ. 6. ಗವರ್ನರೂ ರಾಷ್ಟ್ರಾಧ್ಯಕ್ಷರೂ ಸಹ ಪ್ರಜಾಪ್ರತಿನಿಧಿ ಸಭೆಯ ಚರ್ಚೆ ನಿರ್ಣಯಗಳನ್ನೂ ಸಾರ್ವಜನಿಕ ಅಭಿಪ್ರಾಯವನ್ನು ಕಂಡುಕೊಳ್ಳುತ್ತಿರುತ್ತಾರೆ. ಎಂಥ ರಾಜ್ಯ ವ್ಯವಸ್ಥೆಯಲ್ಲಿಯೂ ಯಾವುದೋ ಒಂದು ಅಧಿಕಾರ ಸಂಸ್ಥೆಯನ್ನು ಪರಮ ನಿರ್ಧಾರಕ ಎಂದು ಅಂಗೀಕರಿಸಲೇಬೇಕಾಗಿದೆ. ಮೇಲ್ಮಟ್ಟದಲ್ಲಿ ಯಾರನ್ನಾದರೊಬ್ಬರನ್ನು ನಂಬಬೇಕು, ನಂಬದೆ ಗತ್ಯಂತರವಿಲ್ಲ. ಒಂದು ಕಡೆಯ ಪ್ರತಿನಿಧಿ ಸಭೆ, ಇನ್ನೊಂದು ಕಡೆಯ ಗವರ್ನರು ಅಥವಾ ರಾಷ್ಟ್ರಾಧ್ಯಕ್ಷ, ಇವರಿಬ್ಬರೂ ಏಕಕಾಲದಲ್ಲಿ ಕೆಟ್ಟು ಹೋದಾರೆಂದರೆ ಆಗ ದೈವವೇ ವಿರೋಧಿ ಎಂದು ಭಾವಿಸಬೇಕಾದೀತು. ಅಂಥ ವಿಷಯದಲ್ಲಿ ಯಾರು ಏನು ಮಾಡಲಾದೀತು? ಈ ಮೇಲಣ ಭಿನ್ನಹಗಳು ಕೇವಲ ಸೂಚನೆಗಳು, ಸಿದ್ಧಾಂತಗಳಲ್ಲ. ಈ ಸೂಚನೆಗಳು ವಿಚಾರ ವಿಮರ್ಶೆಗೆ ಪೀಠಿಕೆಯಾಗಬಹುದಾದವು. ಅವು ಪುನರ್ವಿಚಾರ ಶೋಧನೆಯಿಂದ ಪರಿಷ್ಕಾರ ಪಡೆಯಬೇಕಾದವು. ನಮ್ಮ ದೇಶಕ್ಕೆ ಹೊಂದುವ ರಾಜ್ಯ ವ್ಯವಸ್ಥೆಯನ್ನು ನಾವು ಇನ್ನೂ ಕಂಡುಕೊಳ್ಳಬೇಕಾಗಿದೆ. ಒಂದು ಸಾರಿಯ ಪ್ರಯತ್ನದಿಂದ ಅದನ್ನು ಸಮಗ್ರವಾಗಿ ಕಂಡುಕೊಳ್ಳುವುದು ಅಸಾಧ್ಯ. ಅದು ಎಂಥವರಿಗೂ ಅಸಾಧ್ಯವೇ. ಬಹುಜನದ ಬಹುಪ್ರಯತ್ನದಿಂದಲೇ ಅದು ಸಾಧ್ಯವಾಗತಕ್ಕದ್ದು, ಮತ್ತು ಅದು ಸಾಧ್ಯವಾಗುವುದೂ ಕಿಂಚಿನ್ ಮಾತ್ರವೇ. ಅಂದಂದಿನ ಅನುಭವದಿಂದ ಆಗಾಗ ನಡೆಯುವ ಪರೀಕ್ಷೆಯೇ ಪರಿಷ್ಕರಣೆಗೆ ದಾರಿ, ಮತ್ತು ಪರಿಷ್ಕರಣೆ ಒಂದೇ ಸಾರಿ ಸಂಪೂರ್ಣವಾಗದು. ನಮ್ಮ ಆರೋಗ ದೃಢಕಾಯತೆಗೆ ಹೇಗೆ ಋತುಗತಿಯನ್ನು ಅನುಸರಿಸಿ ಅನ್ನವಸ್ತ್ರಾದಿಗಳ ಬದಲಾವಣೆಯೋ, ನಮ್ಮ ರಾಜ್ಯಾಂಗಕ್ಕೂ ಹಾಗೆ ಸಂದರ್ಭ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂತೆ ಬದಲಾವಣೆ ಆಗಬೇಕು. ವಿಚಾರ ಪರಿಷ್ಕರಣೆಯೇ ಆರೋಗ್ಯಕ್ಕೆ ದಾರಿ. ಕಾರ್ಯಕ್ಷೇತ್ರ ಮಿತವಾಗಿರಲಿ. ಸರಕಾರದ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ಳುತ್ತಾ ಹೋಗುವುದು ಈಗ ಎಲ್ಲ ರಾಜ್ಯಗಳಿಗೂ ಅಂಟಿರುವ ಉನ್ಮಾದ ವ್ಯಾಧಿ. ಪಕ್ಷ ರಾಜ್ಯದಲ್ಲಿ ಇದು ಅನಿವಾರ್ಯ. ಅಣ್ಣಪ್ಪನ ಪಕ್ಷವು ಜನಕ್ಕೆ ಚಂದ್ರಮಂಡಲವನ್ನು ದೊರಕಿಸುವುದಾಗಿ ಚುನಾವಣೆಯ ಅವಸರದಲ್ಲಿ ವಾಗ್ದಾನ ಮಾಡುತ್ತದೆ. ತಮ್ಮಯ್ಯನ ಪಕ್ಷವು ಅದೇನು ಮಹಾ, ನಾನು ಎಲ್ಲ ಗ್ರಹಗಳನ್ನೂ ಒಟ್ಟಿಗೆ ಕಿತ್ತು ತರುತ್ತೇನೆ, ನನಗೆ ಓಟು ಕೊಟ್ಟು ನೋಡಿರಿ ಎನ್ನುತ್ತದೆ. ಹೀಗೆ ಪೋಟಾಪೋಟಿ ನಡೆದು ಪಕ್ಷ ಪ್ರತಿಪಕ್ಷಗಳು ಹೆಚ್ಚು ಹೆಚ್ಚು ಭಾರ ಹೊತ್ತುಕೊಳ್ಳುತ್ತವೆ. ಅದರಿಂದ ಸರ್ಕಾರದ ಕಾರ್ಯಕ್ಷೇತ್ರ ಹೆಚ್ಚು ಹೆಚ್ಚು ವಿಸ್ತಾರವಾಗುತ್ತದೆ. ಕೆರೆಯ ಅಂಗಳ ಹರಡಿದಷ್ಟೂ ನೀರಿನ ಆಳ ಕಡಿಮೆ ಎಂಬುದನ್ನು ಮಕ್ಕಳು ಕೂಡ ಬಲ್ಲರು. ಸರ್ಕಾರಕ್ಕಿರುವ ಶಕ್ತಿ ಸಂಪತ್ತುಗಳು ಎಷ್ಟೆಂದರೂ ಮಿತವಾದವೇ. ಆದದ್ದರಿಂದ ಆಡಳಿತದ ಹರವು ಹೆಚ್ಚಿದಷ್ಟೂ ಅದರ ಕೈಬಲ ಕುಗ್ಗುತ್ತದೆ, ವಿಚಕ್ಷಣೆ ಇಳಿಯುತ್ತದೆ, ತನಿಖೆಯೂ ಉಸ್ತುವಾರಿಯೂ ಕಡಿಮೆಯಾಗುತ್ತದೆ, ಹತೋಟಿ ಕಷ್ಟವಾಗುತ್ತದೆ, ಬೇಕೋ ಬಿಟ್ಟಿ ಹೆಚ್ಚುತ್ತದೆ, ಲಂಚ ರುಷುವತ್ತು ಬೆಳೆಯುತ್ತದೆ, ಕಪಟಿಗಳಿಗೂ ಬಾಯಬಡಕರಿಗೂ ಹೊಟ್ಟೆ ತುಂಬುತ್ತದೆ, ಸರ್ಕಾರದ ದಕ್ಷತೆ ನ್ಯೂನವಾಗುತ್ತದೆ, ಜನದ ನೀತಿಯು ಹದಗೆಟ್ಟು ಹೋಗುತ್ತದೆ. ಕಾಲಕ್ರಮದಲ್ಲಿ ರಾಜ್ಯದ ಸರ್ವಸ್ವವೂ ಕ್ಷೀಣಿಸುತ್ತದೆ. ಸರ್ಕಾರವು ಕಾರ್ಯಕ್ಷೇತ್ರವನ್ನು ಹಿಡಿತದಲ್ಲಿ ಇರಿಸಿಕೊಳ್ಳಬೇಕು. ಸಾಮಾನ್ಯ ಜನದ ಶ್ರೀಸಾಮಾನ್ಯನ ನೆಹರು ಮಹಾಶಯನು ಪ್ರಶಂಸೆ ಮಾಡುತ್ತಿದ್ದ
ಕಾಮನ್ ಮ್ಯಾನ್ ಎಂಬಾತನ ನೆಮ್ಮದಿಯು ಸರ್ಕಾರದ ಗುರಿಯಾಗಿರುವ ಪಕ್ಷಕ್ಕೆ ಅದು ಮಂತ್ರಿಗಳಿಂದ ಯಾವ ಅತಿಸಾಹಸವನ್ನೂ ಬೇಡತಕ್ಕದ್ದಲ್ಲ. ಅತಿಸಾಹಸ ಬೇಡವೆಂಬುದೇ ಜನಸಾಮಾನ್ಯದ ಬೇಡಿಕೆ. ಕಾವೇರಿಯಲ್ಲಿ ನೀರಿಗೆ ಬದಲು ಹಾಲು ಹರಿಯಲಿ ಎಂದು ಅವರು ಬೇಡುವುದಿಲ್ಲ. ಬಾಬಾ ಬುಡನ್ಗಿರಿಗೆ ಶಾಲು ಹೊದಿಸಿರಿ ಎಂದು ಕೇಳುವುದಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಹೇಳಿಕೊಳ್ಳುತ್ತಿದ್ದದ್ದಷ್ಟೇ ಇಂದೂ ನಾವು ಬೇಡುವುದು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾ ಸಂತು ನಿರ್ಭಯಾ. ನಿಜವಾದ ಸ್ವಾತಂತ್ರ್ಯ, ಮಳೆ ಬೆಳೆಗಳನ್ನು ನಡೆಸುವುದು ಭಗವಂತನ ದಯೆ. ಆಮೇಲೆ ಬೇಕಾದದ್ದು ನೆಮ್ಮದಿ. ಅದಕ್ಕಾಗಿ ರಾಜ್ಯದ ಸಹಾಯ. ರಾಜ್ಯವು ದುಷ್ಟರನ್ನೂ ಪುಂಡರನ್ನೂ ಹದ್ದಿನಲ್ಲಿ ಇಟ್ಟರೆ ಸಾಕು, ಅದೇ ಸ್ವಾತಂತ್ರ್ಯ. ಸಂಪದಭಿವೃದ್ಧಿಯ ಹೆಸರಿನಲ್ಲಿಯೂ ಸಮಾಜ ಸ್ವಾಸ್ಥ್ಯದ ಹೆಸರಿನಲ್ಲಿಯೂ ಸರ್ಕಾರವು ಹೊರಲಾರದ ಹೊರೆಯನ್ನು ತನ್ನ ತಲೆಯ ಮೇಲೆ ಹೊತ್ತು ಆ ಹೊರೆಯನ್ನು ಪ್ರಜಾಜನದ ತಲೆಯ ಮೇಲೆ ಹೊರಿಸುವುದು ಸ್ವಾತಂತ್ರ್ಯ ಪೋಷಣೆಯಲ್ಲ. ಪ್ರಜೆಯ ನೈಜ ಶಕ್ತಿಯ ಸ್ವಾಭಾವಿಕ ವಿಕಾಸಕ್ಕೆ ದೊರೆಯುವ ಅವಕಾಶವೇ ನಿಜವಾದ ಸ್ವಾತಂತ್ರ್ಯ. ಪ್ರಜಾಜನದ ನೈಜ ಶಕ್ತಿಗಳ ಸ್ವತೋ ವಿಕಾಸಕ್ಕಾಗಿ, ಅವರ ಅನಿರ್ಬಂಧದ ಸ್ವಪ್ರಯತ್ನಾಭಿವೃದ್ಧಿಗಾಗಿ ಸರ್ಕಾರವು ಬಿಟ್ಟುಕೊಡುವ ಅವಕಾಶ ಸೌಲಭ್ಯವೇ ನಿಜವಾದ ಪ್ರಜಾಸ್ವಾತಂತ್ರ್ಯ. ಸಂಪತ್ ಪ್ರಯತ್ನ. ಹಾಗಾದರೆ ಸಂಪತ್ ಸಮೃದ್ಧಿ ಬೇಡವೇ? ಬೇಡವೆಂದವರು ಯಾರು? ಸಂಪತ್ ಸಮೃದ್ಧಿಯೂ ಸಮಾಜ ಸ್ವಾಸ್ಥ್ಯವೂ ಬೇಕು, ಅವಶ್ಯವಾಗಿ ಬೇಕು. ಆದರೆ ಅದು ಪ್ರಜಾಜನದ ಕಾರ್ಯ. ಅವರ ಸ್ವಪ್ರಯತ್ನದಿಂದ ಅವು ಎಷ್ಟು ಮಾತ್ರ ಸಾಧ್ಯವೋ ಅಷ್ಟು ಮಾತ್ರ ಸಾಕು. ಜನದಲ್ಲಿ ಸ್ವಪ್ರಯತ್ನವು ಪ್ರಾರಂಭವಾದರೆ ತಾನಾಗಿ ಬೆಳೆಯುತ್ತಾ ಹೋಗುತ್ತದೆ. ಜನ ಸರ್ಕಾರವನ್ನು ಬೇಡಿದಾಗ ಸರ್ಕಾರವು ಸಹಾಯ ಕೊಡಲಿ. ಆದರೆ ಸರ್ಕಾರವು ತಾನೇ ಸಂಪದ್ವಿಚಾರ ಸಮಾಜ ವಿಚಾರಗಳಿಗೆ ಕೈ ಹಾಕಿದಾಗ ಅದರ ಉದ್ದೇಶವು ಭಂಗವಾಗುವುದು ಮಾತ್ರವಲ್ಲದೆ ಅದರಿಂದ ಪ್ರಜಾಜನಕ್ಕೆ ನೀತಿ ನಷ್ಟವೂ ಉಪದ್ರವವೂ ಉಂಟಾದೀತು. ಇದು ನಮ್ಮ ಕಳೆದ 20 ವರ್ಷಗಳ ಅನುಭವದಿಂದ ನಿದರ್ಶನ ಪಡುತ್ತಿರುವ ಸಂಗತಿ. ಆಸ್ಕ್ವಿತ್ ಮಹಾಶಯನು ಇಂಗ್ಲೆಂಡಿನ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಚೀನಾ ದೇಶದಿಂದ ಒಂದು ನಿಯೋಗ ಸಮಿತಿ ಲಂಡನ್ನಿಗೆ ಬಂದು ಆತನನ್ನು ಭೇಟಿ ಮಾಡಿ ಹೀಗೆ ಬೇಡಿತು: ಸ್ವಾಮಿ, ನೀವು ಇಲ್ಲಿ ಪಾರ್ಲಿಮೆಂಟ್ ಸಭೆ ಮಾಡಿಕೊಂಡಿರುವುದನ್ನು ನೋಡಿ ನಾವೂ ಪಾರ್ಲಿಮೆಂಟ್ ಮಾಡಿಕೊಂಡಿದ್ದೇವೆ. ನಿಮ್ಮಲ್ಲಿ 700 ಮಂದಿ ಸದಸ್ಯರಿದ್ದಾರೆ, ನಮ್ಮಲ್ಲಿಯೂ ಅಷ್ಟೇ ಮಂದಿ ಇದ್ದಾರೆ. ಇಲ್ಲಿ ನೀವು ಹಗಲೂ ಇರುಳೂ ಮಾತನಾಡುತ್ತೀರಿ, ಅಲ್ಲಿ ನಾವು ಹಗಲೂ ಇರುಳು ಎಡೆಬಿಡದೆ ಮಾತನಾಡುತ್ತೇವೆ. ಆದರೆ ಇಲ್ಲಿ ಕೆಲಸ ನಡೆಯುತ್ತದೆ, ನಮ್ಮಲ್ಲಿ ಕೆಲಸ ನಡೆಯುವುದೇ ಇಲ್ಲವಲ್ಲ. ಏನಿರಬಹುದು ಮರ್ಮ? ನೀವು ದಯಮಾಡಿ ನಮ್ಮ ದೇಶಕ್ಕೆ ಬಂದು ಪಾರ್ಲಿಮೆಂಟಿನ ಮೂಲಕ ಕೆಲಸ ನಡೆಸುವುದರ ರಹಸ್ಯವನ್ನು ನಮ್ಮ ಜನಕ್ಕೆ ಕಲಿಸುವುದಾದರೆ ನಿಮ್ಮ ಪ್ರಯಾಣದ ವೆಚ್ಚ ಮೊದಲಾದ ಎಲ್ಲ ಖರ್ಚುಗಳನ್ನು ನಾವು ಸಂತೋಷದಿಂದ ಕೊಟ್ಟೇವು ಎಂದು ಬೇಡಿದರು. ಆಸ್ಕ್ವಿತ್ ರಾಜಕುಶಲಿ ನಕ್ಕು, ನಮ್ಮ ದಾರಿ ನಮಗೆ ಸರಿ, ನಿಮಗೆ ಸರಿಯಾಗುವ ದಾರಿಯನ್ನು ನೀವೇ ಕಂಡುಕೊಳ್ಳಬೇಕು ಎಂದನಂತೆ. ಅಧ್ಯಾತ್ಮ ದೃಷ್ಟಿ. ಯುರೋಪ್ ಅಮೆರಿಕಾಗಳಲ್ಲೂ ಇದೇ ಅನುಭವವಾಗಿದೆ. ಕಮ್ಯುನಿಸ್ಟ್ ದೇಶಗಳಲ್ಲಿ ಸಹ ಜನ ಹಿಂದೆ ಬಿಟ್ಟುಬಿಟ್ಟ ಪದ್ಧತಿಯೇ ವಾಸಿಯಾಗಿತ್ತು ಎಂದು ಚಿಂತಿಸತೊಡಗಿದ್ದಾರೆ. ಪಾಶ್ಚಾತ್ಯರ ವಿಚಾರ ಹೇಗಾದರಾಗಲಿ, ಜೀವನೋದ್ದೇಶದ ಮುಖ್ಯ ವಿಷಯದಲ್ಲಿ, ಪುರುಷಾರ್ಥದ ತಾರತಮ್ಯ ವಿಷಯದಲ್ಲಿ ಭಾರತೀಯರಿಗೂ ಪಾಶ್ಚಾತ್ಯರಿಗೂ ರೂಢ ಮೂಲವಾದ ಭೇದ ಉಂಟು ಎಂಬುದನ್ನು ಹಿಂದೆ ಸೂಚಿಸಿದೆ. ನಮಗೆ ಸಹಸ್ರಾರು ವರ್ಷಗಳಿಂದ ಬಂದಿರುವ ಅಧ್ಯಾತ್ಮ ದೃಷ್ಟಿಯ ಮೇಲ್ಮೈಯಲ್ಲಿ ನಮಗೆ ಈ ಹೊತ್ತು ನಂಬಿಕೆ ಇರುವುದಾದರೆ ನಾವು ಸಂಪತ್ ಪ್ರಯತ್ನವನ್ನು ಪೆಡಂಭೂತವಾಗಿ ಬಳಸಬಾರದು. ಪೂರ್ವಿಕರು ರಾಜ್ಯದ ಮುಖ್ಯ ಕರ್ತವ್ಯಗಳನ್ನು 2 ಮಾತುಗಳಲ್ಲಿ ಸಂಗ್ರಹಿಸಿ ಹೇಳಿದ್ದಾರೆ. 1 ದುಷ್ಟ ನಿಗ್ರಹ, 2 ಶಿಷ್ಟ ಪೋಷಣೆ. ಈ ಶಿಷ್ಟ ಪೋಷಣೆ ಎಂಬ ಮಾತಿನಲ್ಲಿ ವೈಶ್ಯ ಧರ್ಮವಾದ ಸಂಪತ್ ಸಮೃದ್ಧಿ ಸೇರಿದೆ. ಸಾಧುವಾದ ಸಂಪತ್ ಸಮೃದ್ಧಿಗಳಿಗೆ ಸಹಕಾರಿಯಾಗಿ ನಿಲ್ಲಬೇಕಾದದ್ದು
ರಾಜ್ಯದ ಕರ್ತವ್ಯ ಎಂದು ಹೀಗೆ ಸ್ಪಷ್ಟವಾಗಿದೆ. ಪ್ರಾಮಾಣಿಕತೆ, ಕಾರ್ಯಯೋಗ್ಯತೆ. ಈಗ ನಾವು ಇಲ್ಲಿ ಆಲೋಚಿಸುತ್ತಿರುವ ರಾಜ್ಯಕ್ಕೆ ಈ ಎರಡು ಕರ್ತವ್ಯಗಳು ಸಾಕು. ದುಷ್ಟ ದಮನ, ಶಿಷ್ಟಪಾಲನ. ಶಿಷ್ಟಪಾಲನೆಯ ಒಂದು ಅಂಗ ಶಿಷ್ಟ ಸಂಪತ್ಪೋಷಣೆ. ಒಂದು ರಾಜ್ಯವು ಈ ಕೆಲಸವನ್ನು ನಡೆಸಬೇಕಾದರೆ ಮಂತ್ರಿಗಳಲ್ಲಿ ಇರಬೇಕಾದದ್ದು ಮೊದಲು ಪ್ರಾಮಾಣಿಕತೆ, ಎರಡನೆಯದು ಸಾಮಾನ್ಯವಾದ ಲೌಕಿಕ ವಿಚಕ್ಷಣೆ. ಇದರ ಜೊತೆಗೆ ಯತ್ಕಿಂಚಿತ್ತಾಗಿ ಲೋಕಾನುಭವವಿದ್ದರೆ ಸಾಕು. ಇದಕ್ಕಿಂತ ಹೆಚ್ಚಿನದನ್ನು ಬೇಡವೆನ್ನುವುದಿಲ್ಲ. ಆದರೆ ಪ್ರಾಮಾಣಿಕತೆಯೂ ಕಾರ್ಯಯೋಗ್ಯತೆಯೂ ಇವೆ ಎಂಬುದನ್ನು ಮೊದಲು ಗೊತ್ತು ಮಾಡಿಕೊಳ್ಳಬೇಕು. ಹಿಂದಿನ ಮೈಸೂರು ರಾಜ್ಯದಲ್ಲಿ ಇಂಥ ಮಂತ್ರಿಗಳು ಇದ್ದರು. ಅವರು ಪ್ರಾಮಾಣಿಕರಾಗಿ ಜನಾನುರಾಗಿಗಳಾಗಿದ್ದರು. ಲೌಕಿಕ ವಿಚಕ್ಷಣೆಯೂ ಕಾರ್ಯ ಸಾಮರ್ಥ್ಯವೂ ಉಳ್ಳವರಾಗಿದ್ದರು ಮತ್ತು ಪಕ್ಷ ಕಕ್ಷಿಗಳ ಹಂಗಿಗೆ ಸಿಕ್ಕಿದವರಾಗದೇ ಇದ್ದರು. ಇದರ ಜೊತೆಗೆ ಧರ್ಮಶ್ರದ್ಧೆಯುಳ್ಳ ಪ್ರಭುವಿಗೆ ವಿಧೇಯರಾಗಿದ್ದರು. ಈ ಕಾರಣದಿಂದ ಸನ್ನಿವೇಶದ ಪ್ರಭಾವದಿಂದ ಮೈಸೂರು ರಾಜ್ಯ 60 ವರ್ಷಗಳಲ್ಲಿ ದುರ್ಬಲ ದಶೆಯಿಂದ ಉಚ್ಛ್ರಾಯದ ಮೇಲ್ಮಟ್ಟಕ್ಕೆ ಹತ್ತುವುದು ಸಾಧ್ಯವಾಯಿತು. ಸಾರಾಂಶ ಸೂತ್ರಗಳು. 1. ನಮ್ಮ ರಾಜ್ಯ ವ್ಯವಸ್ಥೆ ನಮ್ಮ ಸ್ವಭಾವಕ್ಕೂ ನಮ್ಮ ಸಂದರ್ಭಗಳಿಗೂ ಹೊಂದಿಕೊಳ್ಳುವಂತಹದ್ದಾಗಿರಬೇಕು. 2. ರಾಜಕೀಯವು ಮನುಷ್ಯ ಜೀವನದ ಒಂದು ಚಿಕ್ಕ ಭಾಗವೇ ಸಮಸ್ತವಲ್ಲ. ಆದದ್ದರಿಂದ ರಾಜಕೀಯಕ್ಕೆ ನಾವು ಕೊಡಬಹುದಾದ ಗಮನ ಮಿತವಾದದ್ದು. 3. ಪ್ರಜಾರಾಜ್ಯದಲ್ಲಿ ರಾಜಕೀಯವು ಪ್ರಜಾ ವ್ಯಕ್ತಿಗೆ ದಿನಸಮಸ್ತದ ಕಾರ್ಯವಾಗುತ್ತದೆ. ಈ ಸಭೆ, ಆ ಗದ್ದಲ, ಈ ಚರ್ಚೆ, ಆ ಘೋಷಣೆ ಇದೇ ದಿನದಿನದ ಕಸುಬಾಗುತ್ತದೆ. 4. ಅಧಿಕಾರದ ಆಶಯ ಕಾರಣದಿಂದ ಪಕ್ಷಗಳು, ಕಕ್ಷಿಗಳು, ಗುಂಪುಗಳು, ಕೂಟಗಳು ಹುಟ್ಟಿ ಇವುಗಳು ಪೋಟಾಪೋಟಿ, ಸಂಚು, ಪಿತೂರಿ, ಮತ್ಸರ, ವೈಷಮ್ಯ ಇವು ಹಬ್ಬಿ ನೀತಿ ಮರ್ಯಾದೆಗಳ ಮಟ್ಟವನ್ನು ಇಳಿಸುತ್ತವೆ, ಜನತೆಯನ್ನು ಒಡೆಯುತ್ತವೆ. 5. ಪ್ರತಿಯೊಂದು ಪಕ್ಷದ ನಾಯಕನೂ ವಾಚಾಳಿಯೂ ತಾನು ಜನತೆಗೆ ಹೆಚ್ಚು ಉಪಕಾರ ಮಾಡಬಲ್ಲವನೆಂಬುದನ್ನು ತೋರಿಸುವುದಕ್ಕಾಗಿ ತನಗೆ ಬೇಕಾದ ಪ್ರದೇಶಗಳಲ್ಲಿ ರಸ್ತೆ, ಸ್ಕೂಲು, ಕೆರೆ, ಆಸ್ಪತ್ರೆ ಇಂಥ ಹೇಸಾನುಗಳನ್ನು ಹೇರ ಹೊರಡುತ್ತಾನೆ. ಹೀಗೆ ಸರ್ಕಾರದ ವೆಚ್ಚ ಬೆಳೆದು ಜನಕ್ಕೆ ತೆರಿಗೆಯ ಹೊರೆ ಹೆಚ್ಚಾಗುತ್ತದೆ. ಹಾಗೆಯೇ ಸಿಬ್ಬಂದಿಗಳೂ ಹುದ್ದೆಗಳೂ ಮಿತಿಯಿಲ್ಲದೆ ಬೆಳೆದು ಖರ್ಚು ಹೆಚ್ಚಿ ತೆರಿಗೆಯ ಹೊರೆ ಮಿತಿಮೀರುತ್ತದೆ. ಹೆಸರಿನಲ್ಲಿ ಪ್ರಜಾರಾಜ್ಯವೆಂದು ಬಂದದ್ದು ಕೆಲಸದಲ್ಲಿ ಪಾರ್ಟಿ ರಾಜ್ಯವಾಗುತ್ತದೆ. ತೋರಮಾಣಿಕವೆಂದು ಪಿಡಿದರೆ ಘೋರ ಕೆಂಡವಿದಾಯ್ತು ಶಿವಶಿವ. 8. ರಾಜ್ಯವು ಗಿಡದ ಹಾಗೆ, ಗೋಡೆಯ ಹಾಗಲ್ಲ. ಗಿಡ ತನ್ನೊಳಗಿನ ಸ್ವಂತ ಸತ್ವದಿಂದ ಬೆಳೆಯುತ್ತದೆ. ಗಿಡದ ಒಳಗಡೆ ಜೀವಾಳವಿಲ್ಲದೆ ಹೋದರೆ ನೀರೂ ಗೊಬ್ಬರವೂ ಬೇಲಿಯ ಗೋಡೆಯೂ ಅದಕ್ಕೆ ಏನನ್ನೂ ಮಾಡಲಾರವು. ಜನದ ಅಂತರಂಗದಲ್ಲಿ ಸತ್ವವಿಲ್ಲದೆ ಹೋದರೆ ಹೊರಗಣ ಸಭೆ ಸಮಿತಿಗಳೂ ಯಂತ್ರ ಸಂಧಾನಗಳೂ ಕೆಲಸಕ್ಕೆ ಬಾರವು. ಇಟ್ಟಿಗೆ ಗಾರೆಗಳಿಂದ ಗೋಡೆ ಕಟ್ಟಿದಂತೆ ಜನತೆಯನ್ನು ಮೇಲಕ್ಕೆ ಎಬ್ಬಿಸಲಾಗದು. ಜನಾಭ್ಯುದಯ ಬೇಕು ಎನ್ನುವವರು ಮೊದಲು ಅವರ ಅಂತಃಸತ್ವವನ್ನು ವೃದ್ಧಿಪಡಿಸಬೇಕು. ಇದು ಸಾವಧಾನವಾದ, ಜಾಗರೂಕವಾದ ಮತ್ತು ಬಹುಮುಖವಾದ ಪ್ರಯತ್ನವನ್ನು ಅಪೇಕ್ಷಿಸುತ್ತದೆ. ಅದು ಜನದ ಮನಸ್ಸನ್ನೂ ಬುದ್ಧಿಯನ್ನೂ ಪಕ್ವಕ್ಕೆ ತಂದು ನೀತಿ ಬಲವನ್ನು ದೃಢಪಡಿಸುವ ಪ್ರಯತ್ನ. 9. ರಾಜ್ಯ ವ್ಯವಸ್ಥೆಯು ಕೂಡಿದ ಮಟ್ಟಿಗೆ ಸರಳವಾಗಿ, ಸುಲಭವಾಗಿ ಎಲ್ಲ ಜನಕ್ಕೂ ಅರ್ಥವಾಗುವಂತೆ ಇರಬೇಕು. ಅತಿ ಬುದ್ಧಿವಂತಿಕೆಯು ಅತಿ ಚಾಲೂಕು ಅವಶ್ಯವಾಗುವಂತೆ ಇರಬಾರದು. 10. ರಾಜ್ಯವು ಅತಿ ಸಾಹಸಗಳಿಗೂ ಅತಿ ನವೀನಗಳಿಗೂ ಮನಸೋಲಬಾರದು. ಅದು ಇದ್ದಂತೆಯೇ ಇರಬೇಕೆಂಬುದಲ್ಲ. ಆದರೆ ಅದರ ಪ್ರಗತಿ ಅದರ ಪೂರ್ವಚರಿತ್ರೆಗೆ ಹೊಂದಿಕೊಂಡದ್ದಾಗಿರಬೇಕು. ತನ್ನ ಪೂರ್ವಚರಿತ್ರೆಯನ್ನು ಸಂಪೂರ್ಣವಾಗಿ ಕಳಚಿ ಹಾಕುವುದು ಸಾಧ್ಯವಾಗದು. 11. ಸರ್ವಾಂಗ ಸಂಪೂರ್ಣವಾದ ರಾಜ್ಯವನ್ನು, ಸರ್ವಶೋಭನ ಸಂಪನ್ನವಾದ ಸಮಾಜವನ್ನು ಕಟ್ಟಲಾದೀತು ಎನ್ನುವುದು ಭ್ರಾಂತಿಯ ಮಾತು. ರಾಜ್ಯವೂ ಸಮಾಜವೂ ಮನುಷ್ಯ ಕ್ರಿಯೆಗಳು ಮನುಷ್ಯಮಯವಾದವು. ಮನುಷ್ಯ ಸಹಜವಾದ ಲೋಪಗಳೂ ದೋಷಗಳೂ ಸಮಾಜಗಳಲ್ಲಿ ಅಷ್ಟಿಷ್ಟಾದರೂ ಪದೇ ಪದೇ ತಲೆ ಎತ್ತುತ್ತಲೇ ಇರುತ್ತವೆ. ನಮ್ಮ ದೇಹದಲ್ಲಿ ಕ್ಷಣೇ ಕ್ಷಣೇ ಕೊಳೆ ಏಳುತ್ತಿರುವಂತೆ.
ಇದಕ್ಕೆ ಎರಡೇ ಪ್ರತಿಕಾರಗಳು. ಒಂದು, ಆಗಾಗ ತೊಳೆಯುವುದು. ಎರಡು, ತೊಳೆದರೂ ಹೋಗದ್ದನ್ನು ಸಹಿಸುವುದು. ಜನರ ಯೋಗಕ್ಷೇಮವನ್ನು ಅಪೇಕ್ಷಿಸುವವರು ಸಹನೆಯನ್ನೂ ಕೊಂಚ ಮಟ್ಟಿಗೆ ಅಭ್ಯಾಸ ಮಾಡಿಸಬೇಕು. 12, ಕ್ರಾಂತಿಯ ಆಲೋಚನೆಗಳನ್ನು ಸಂಪೂರ್ಣವಾಗಿ ವರ್ಜಿಸಬೇಕು. ಕ್ರಾಂತಿ ಎಂಬುದು ರಾಕ್ಷಸ ಪ್ರವೃತ್ತಿ. ಅದನ್ನು ಉರುಳಿಸಿ ಏನು, ಇದನ್ನು ದಬ್ಬಿ ಏನು, ಇನ್ನೊಂದನ್ನು ಅಲ್ಲಾಡಿಸಿ ಏನು. ಈ ಬಗೆಯ ನಿತ್ಯಾವೇಶವೇ ಕ್ರಾಂತಿಯ ಮನೋಭಾವ. ಸಮಾಜದಲ್ಲಿ ಅದು ಇರುವವರೆಗೂ ನೆಮ್ಮದಿ ತಲೆದೋರಲಾರದು. 10, ಸರ್ಕಾರದ ಮುಖ್ಯ ಶಾಖೆಗಳು ಶಾಸನ ರಚನೆ, ಕಾರ್ಯನಿರ್ವಾಹ, ನ್ಯಾಯ ನಿರ್ಣಯ ಇವು ಸಮಬಲಗಳಾಗಿ ಪರಸ್ಪರ ಪರಿಷ್ಕಾರಕಗಳಾಗಿ ಇರಬೇಕು. ಯಾವ ಒಂದು ರಾಜ್ಯಾಂಗವೂ ಮೇಲ್ವಿಚಾರಣೆ, ಮೇಲ್ತಿದ್ದಾವಣೆಗಳು ಇಲ್ಲದೆ ಹೋಗಬಾರದು. 14, ಯಾವ ಒಂದು ಶಾಖೆಯಾಗಲಿ ವಿಹಿತ ಕ್ರಮದಿಂದ ತಪ್ಪಿದಾಗಲೂ, ಒಂದು ಶಾಖೆಗೂ ಇನ್ನೊಂದಕ್ಕೂ ಘರ್ಷಣೆ ಬಂದಾಗಲೂ ಯುಕ್ತವಾದ ಪರಿಷ್ಕಾರವನ್ನು ಆಗು ಮಾಡಿಸಲು ರಾಜ್ಯ ಪ್ರಮುಖನು, ಗವರ್ನರ್, ತಕ್ಕ ಶಕ್ತಿ ಪಡೆದಿರಬೇಕು. 15, ಸರ್ಕಾರದ ಪ್ರತಿ ಶಾಖೆಯೂ ಪ್ರತಿಯೊಂದು ಅಂಗವೂ ಹಿಂದಿನ ಸಂಪ್ರದಾಯವನ್ನು ಗೌರವಿಸಬೇಕು. ಸಂಪ್ರದಾಯವೆಂಬುದು ಬಹುಕಾಲದ ಜನಾಭಿಪ್ರಾಯ. ಕ್ರಿಸ್ತಶಕ 1969ರ ಪಾರ್ಲಿಮೆಂಟಿನ ಅಭಿಪ್ರಾಯವು ಆ ಒಂದು ವರ್ಷದ ಪ್ರಜಾಭಿಪ್ರಾಯ. ಸಂಪ್ರದಾಯವಾದರೋ 1968 ವರ್ಷಗಳ ಒಟ್ಟು ಪ್ರಜಾಭಿಪ್ರಾಯ. 16, ಧರ್ಮವು ಮನುಷ್ಯ ಚಮತ್ಕಾರಕ್ಕಿಂತ ದೊಡ್ಡದು, ದೈವವು ಮನುಷ್ಯ ಬಲಕ್ಕಿಂತ ದೊಡ್ಡದು. ಎಲ್ಲ ರಾಜ್ಯ ವಿಷಯಗಳಲ್ಲಿಯೂ ಧರ್ಮದೃಷ್ಟಿಯೂ ಭಗವತ್ ಸಂಸ್ಮರಣೆಯೂ ತಳಹದಿಯಾಗಿರಬೇಕು. ಯುಧಿಷ್ಠಿರನಿಗೆ ಕುಂತಿದೇವಿ ಹೇಳಿದ ಬುದ್ಧಿವಾದವು ಸರ್ವದಾ ನಮ್ಮ ನೆನಪಿನಲ್ಲಿ ಇರಬೇಕಾದದ್ದು. ಧರ್ಮೇತೇ ಧಿಯತಾಂ ಬುದ್ಧಿ ಮನಸ್ತು ಮಹದಸ್ತು ಚ.